ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿ ದೇವಸ್ಥಾನದಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪ್ರಕರಣದ ವಿಚಾರವಾಗಿ ಡಿಸೆಂಬರ್ 22ರಂದು ಸಾವನ್ನಪ್ಪಿದ್ರು 8 ಮಂದಿ ಮಾಲಾಧಾರಿಗಳು. ಘಟನೆ ನಡೆದ ಅಚ್ಚೊವ್ವನ ಕಾಲೋನಿಯಲ್ಲಿ ಹೋಮ ಹವನ ನಡೆಸಲಾಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಆ ಒಂದು ನಿಟ್ಟಿನಲ್ಲಿ ಹೋಮ ಹವನವನ್ನ ನಡೆಸಲಾಗಿದೆ. ಡಿಸೆಂಬರ್ 22ರಂದು ಸಿಲಿಂಡರ್ ಸ್ಫೋಟಗೊಂಡಿತ್ತು. ದುರ್ಮರಣವನ್ನ ಹೊಂದಿದ್ರು ಭಕ್ತರು. ಆ ಒಂದು ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ವಿಷಯಕ್ಕಾಗಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಮಾಲಾಧಾರಿಗಳ ಆತ್ಮಕ್ಕೆ ಶಾಂತಿಯನ್ನ ಕೋರಿ ನಡೆಸ್ತಾ ಇರುವಂತಹ ಪೂಜೆಗಳು, ಹೋಮ ಹವನಗಳು. 8 ಮಂದಿ ಸಾವನ್ನಪ್ಪಿರ್ತಾರೆ ಮಾಲಾಧಾರಿಗಳು. ದುರ್ಘಟನೆ ಸಂಭವಿಸಿರುತ್ತೆ. ಸಿಲಿಂಡರ್ ಸ್ಫೋಟಗೊಂಡು ಡಿಸೆಂಬರ್ 22ರಂದು ನಡೆದಿರುವಂತಹ ಪ್ರಕರಣ. ದೇವಸ್ಥಾನದಲ್ಲಿ ಭಕ್ತಾದಿಗಳು ತಮ್ಮ ಇಚ್ಛೆ ಈಡೇರಲಿ, ತಮ್ಮ ಕಷ್ಟಗಳೆಲ್ಲ ದೂರವಾಗಲಿ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಬೇಡ್ಕೊಳ್ಳೋದಕ್ಕೆ ಸಾಕಷ್ಟು ದಿನಗಳ ಕಾಲ ಹರಕೆಯನ್ನ ಹೊತ್ತು ಉಪವಾಸವನ್ನ ಮಾಡಿ ಕಾಲ್ನಡಿಗೆಯನ್ನ ನಡೆದು ಮಾಲಾಧಾರಿಗಳು ದೇವರ ದರ್ಶನವನ್ನ ಪಡೀಲಿಕ್ಕೆ ಬಂದಿರ್ತಾರೆ. ಒಂದು ನಂಬಿಕೆ ಇರುತ್ತೆ. ಆದ್ರೆ ಒಂದು ದುರ್ಘಟನೆ ಸಂಭವಿಸಿರುತ್ತೆ. ಊಹೆ ಕೂಡ ಮಾಡ್ಕೊಂಡಿರಲ್ಲ ಯಾರು ಕೂಡ. ಸಿಲಿಂಡರ್ ಸ್ಫೋಟಗೊಂಡು ದುರ್ಮರಣವನ್ನ ಹೊಂದಿರ್ತಾರೆ ಮಾಲಾಧಾರಿಗಳು. ಸೊ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಡೀತಾ ಇರುವಂತಹ ಹೋಮ ಹವನ ದೇವಸ್ಥಾನದಲ್ಲಿ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಸಿಲಿಂಡರ್ ಸ್ಫೋಟಗೊಂಡು ಆಗಿರುವಂತಹ ಅವಘಡ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ಎಲ್ಲರ ಕೈ ಮುಗಿಬೇಕು, ಕಣ್ಣು ಮುಚ್ಚಬೇಕು. ಎಲ್ಲರೂ ನಿಮ್ಮ ಮನೆ ಮುಂದೆ ಯಾವುದೇ ರೀತಿಯಾದಂತಹ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿ ದೇವಸ್ಥಾನದಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪ್ರಕರಣದ ವಿಚಾರವಾಗಿ ಡಿಸೆಂಬರ್ 22ರಂದು ಸಾವನ್ನಪ್ಪಿದ್ರು 8 ಮಂದಿ ಮಾಲಾಧಾರಿಗಳು. ಘಟನೆ ನಡೆದ ಅಚ್ಚೊವ್ವನ ಕಾಲೋನಿಯಲ್ಲಿ ಹೋಮ ಹವನ ನಡೆಸಲಾಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಆ ಒಂದು ನಿಟ್ಟಿನಲ್ಲಿ ಹೋಮ ಹವನವನ್ನ ನಡೆಸಲಾಗಿದೆ. ಡಿಸೆಂಬರ್ 22ರಂದು ಸಿಲಿಂಡರ್ ಸ್ಫೋಟಗೊಂಡಿತ್ತು. ದುರ್ಮರಣವನ್ನ ಹೊಂದಿದ್ರು ಭಕ್ತರು. ಆ ಒಂದು ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ವಿಷಯಕ್ಕಾಗಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಮಾಲಾಧಾರಿಗಳ ಆತ್ಮಕ್ಕೆ ಶಾಂತಿಯನ್ನ ಕೋರಿ ನಡೆಸ್ತಾ ಇರುವಂತಹ ಪೂಜೆಗಳು, ಹೋಮ ಹವನಗಳು. 8 ಮಂದಿ ಸಾವನ್ನಪ್ಪಿರ್ತಾರೆ ಮಾಲಾಧಾರಿಗಳು. ದುರ್ಘಟನೆ ಸಂಭವಿಸಿರುತ್ತೆ. ಸಿಲಿಂಡರ್ ಸ್ಫೋಟಗೊಂಡು ಡಿಸೆಂಬರ್ 22ರಂದು ನಡೆದಿರುವಂತಹ ಪ್ರಕರಣ. ದೇವಸ್ಥಾನದಲ್ಲಿ ಭಕ್ತಾದಿಗಳು ತಮ್ಮ ಇಚ್ಛೆ ಈಡೇರಲಿ, ತಮ್ಮ ಕಷ್ಟಗಳೆಲ್ಲ ದೂರವಾಗಲಿ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಬೇಡ್ಕೊಳ್ಳೋದಕ್ಕೆ ಸಾಕಷ್ಟು ದಿನಗಳ ಕಾಲ ಹರಕೆಯನ್ನ ಹೊತ್ತು ಉಪವಾಸವನ್ನ ಮಾಡಿ ಕಾಲ್ನಡಿಗೆಯನ್ನ ನಡೆದು ಮಾಲಾಧಾರಿಗಳು ದೇವರ ದರ್ಶನವನ್ನ ಪಡೀಲಿಕ್ಕೆ ಬಂದಿರ್ತಾರೆ. ಒಂದು ನಂಬಿಕೆ ಇರುತ್ತೆ. ಆದ್ರೆ ಒಂದು ದುರ್ಘಟನೆ ಸಂಭವಿಸಿರುತ್ತೆ. ಊಹೆ ಕೂಡ ಮಾಡ್ಕೊಂಡಿರಲ್ಲ ಯಾರು ಕೂಡ. ಸಿಲಿಂಡರ್ ಸ್ಫೋಟಗೊಂಡು ದುರ್ಮರಣವನ್ನ ಹೊಂದಿರ್ತಾರೆ ಮಾಲಾಧಾರಿಗಳು. ಸೊ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಡೀತಾ ಇರುವಂತಹ ಹೋಮ ಹವನ ದೇವಸ್ಥಾನದಲ್ಲಿ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಸಿಲಿಂಡರ್ ಸ್ಫೋಟಗೊಂಡು ಆಗಿರುವಂತಹ ಅವಘಡ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ಎಲ್ಲರ ಕೈ ಮುಗಿಬೇಕು, ಕಣ್ಣು ಮುಚ್ಚಬೇಕು. ಎಲ್ಲರೂ ನಿಮ್ಮ ಮನೆ ಮುಂದೆ ಯಾವುದೇ ರೀತಿಯಾದಂತಹ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿ ದೇವಸ್ಥಾನದಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪ್ರಕರಣದ ವಿಚಾರವಾಗಿ ಡಿಸೆಂಬರ್ 22ರಂದು ಸಾವನ್ನಪ್ಪಿದ್ರು 8 ಮಂದಿ ಮಾಲಾಧಾರಿಗಳು. ಘಟನೆ ನಡೆದ ಅಚ್ಚೊವ್ವನ ಕಾಲೋನಿಯಲ್ಲಿ ಹೋಮ ಹವನ ನಡೆಸಲಾಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಆ ಒಂದು ನಿಟ್ಟಿನಲ್ಲಿ ಹೋಮ ಹವನವನ್ನ ನಡೆಸಲಾಗಿದೆ. ಡಿಸೆಂಬರ್ 22ರಂದು ಸಿಲಿಂಡರ್ ಸ್ಫೋಟಗೊಂಡಿತ್ತು. ದುರ್ಮರಣವನ್ನ ಹೊಂದಿದ್ರು ಭಕ್ತರು. ಆ ಒಂದು ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ವಿಷಯಕ್ಕಾಗಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಮಾಲಾಧಾರಿಗಳ ಆತ್ಮಕ್ಕೆ ಶಾಂತಿಯನ್ನ ಕೋರಿ ನಡೆಸ್ತಾ ಇರುವಂತಹ ಪೂಜೆಗಳು, ಹೋಮ ಹವನಗಳು. 8 ಮಂದಿ ಸಾವನ್ನಪ್ಪಿರ್ತಾರೆ ಮಾಲಾಧಾರಿಗಳು. ದುರ್ಘಟನೆ ಸಂಭವಿಸಿರುತ್ತೆ. ಸಿಲಿಂಡರ್ ಸ್ಫೋಟಗೊಂಡು ಡಿಸೆಂಬರ್ 22ರಂದು ನಡೆದಿರುವಂತಹ ಪ್ರಕರಣ. ದೇವಸ್ಥಾನದಲ್ಲಿ ಭಕ್ತಾದಿಗಳು ತಮ್ಮ ಇಚ್ಛೆ ಈಡೇರಲಿ, ತಮ್ಮ ಕಷ್ಟಗಳೆಲ್ಲ ದೂರವಾಗಲಿ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಬೇಡ್ಕೊಳ್ಳೋದಕ್ಕೆ ಸಾಕಷ್ಟು ದಿನಗಳ ಕಾಲ ಹರಕೆಯನ್ನ ಹೊತ್ತು ಉಪವಾಸವನ್ನ ಮಾಡಿ ಕಾಲ್ನಡಿಗೆಯನ್ನ ನಡೆದು ಮಾಲಾಧಾರಿಗಳು ದೇವರ ದರ್ಶನವನ್ನ ಪಡೀಲಿಕ್ಕೆ ಬಂದಿರ್ತಾರೆ. ಒಂದು ನಂಬಿಕೆ ಇರುತ್ತೆ. ಆದ್ರೆ ಒಂದು ದುರ್ಘಟನೆ ಸಂಭವಿಸಿರುತ್ತೆ. ಊಹೆ ಕೂಡ ಮಾಡ್ಕೊಂಡಿರಲ್ಲ ಯಾರು ಕೂಡ. ಸಿಲಿಂಡರ್ ಸ್ಫೋಟಗೊಂಡು
ದುರ್ಮರಣವನ್ನ ಹೊಂದಿರ್ತಾರೆ ಮಾಲಾಧಾರಿಗಳು. ಸೊ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಡೀತಾ ಇರುವಂತಹ ಹೋಮ ಹವನ ದೇವಸ್ಥಾನದಲ್ಲಿ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಸಿಲಿಂಡರ್ ಸ್ಫೋಟಗೊಂಡು ಆಗಿರುವಂತಹ ಅವಘಡ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ಬಲಿದಾನ ಪೂಜಾ ಇವತ್ತಿನ ಪೂಜಾ ಆದಾಗ ಎಲ್ಲರ ಕೈ ಮುಗಿಬೇಕು, ಕಣ್ಣು ಮುಚ್ಕೋಬೇಕು. ಎಲ್ಲರೂ ನಿಮ್ಮ ಮನೆ ಮುಂದೆ ಯಾವುದೇ ರೀತಿಯಾದಂತಹ ಅನಾಹುತಗಳ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿ ದೇವಸ್ಥಾನದಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪ್ರಕರಣದ ವಿಚಾರವಾಗಿ ಡಿಸೆಂಬರ್ 22ರಂದು ಸಾವನ್ನಪ್ಪಿದ್ರು 8 ಮಂದಿ ಮಾಲಾಧಾರಿಗಳು. ಘಟನೆ ನಡೆದ ಅಚ್ಚೊಬ್ಬನ ಕಾಲೋನಿಯಲ್ಲಿ ಹೋಮ ಹವನ ನಡೆಸಲಾಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಆ ಒಂದು ನಿಟ್ಟಿನಲ್ಲಿ ಹೋಮ ಹವನವನ್ನ ನಡೆಸಲಾಗಿದೆ. ಡಿಸೆಂಬರ್ 22ರಂದು ಸಿಲಿಂಡರ್ ಸ್ಫೋಟಗೊಂಡಿತ್ತು. ದುರ್ಮರಣವನ್ನ ಹೊಂದಿದ್ರು ಭಕ್ತರು. ಆ ಒಂದು ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ವಿಷಯಕ್ಕಾಗಿ ಹೋಮ ಹವನವನ್ನ ನೆರವೇರಿಸಲಾಗ್ತಾ ಇದೆ. ಮಾಲಾಧಾರಿಗಳ ಆತ್ಮಕ್ಕೆ ಶಾಂತಿಯನ್ನ ಕೋರಿ ನಡೆಸ್ತಾ ಇರುವಂತಹ ಪೂಜೆಗಳು, ಹೋಮ ಹವನಗಳು. 8 ಮಂದಿ ಸಾವನ್ನಪ್ಪಿರ್ತಾರೆ ಮಾಲಾಧಾರಿಗಳು. ದುರ್ಘಟನೆ ಸಂಭವಿಸಿರುತ್ತೆ. ಸಿಲಿಂಡರ್ ಸ್ಫೋಟಗೊಂಡು ಡಿಸೆಂಬರ್ 22ರಂದು ನಡೆದಿರುವಂತಹ ಪ್ರಕರಣ. ದೇವಸ್ಥಾನದಲ್ಲಿ ಭಕ್ತಾದಿಗಳು ತಮ್ಮ ಇಚ್ಛೆ ಈಡೇರಲಿ, ತಮ್ಮ ಕಷ್ಟಗಳೆಲ್ಲ ದೂರವಾಗಲಿ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಬೇಡ್ಕೊಳ್ಳೋದಕ್ಕೆ ಸಾಕಷ್ಟು ದಿನಗಳ ಕಾಲ ಹರಕೆಯನ್ನ ಹೊತ್ತು ಉಪವಾಸವನ್ನ ಮಾಡಿ ಕಾಲ್ನಡಿಗೆಯನ್ನ ನಡೆದು ಮಾಲಾಧಾರಿಗಳು ದೇವರ ದರ್ಶನವನ್ನ ಪಡೀಲಿಕ್ಕೆ ಬಂದಿರ್ತಾರೆ. ಒಂದು ನಂಬಿಕೆ ಇರುತ್ತೆ. ಆದ್ರೆ ಒಂದು ದುರ್ಘಟನೆ ಸಂಭವಿಸಿರುತ್ತೆ. ಊಹೆ ಕೂಡ ಮಾಡ್ಕೊಂಡಿರಲ್ಲ ಯಾರು ಕೂಡ. ಸಿಲಿಂಡರ್ ಸ್ಫೋಟಗೊಂಡು ದುರ್ಮರಣವನ್ನ ಹೊಂದಿರ್ತಾರೆ ಮಾಲಾಧಾರಿಗಳು. ಸೊ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಡೀತಾ ಇರುವಂತಹ ಹೋಮ ಹವನ ದೇವಸ್ಥಾನದಲ್ಲಿ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಸಿಲಿಂಡರ್ ಸ್ಫೋಟಗೊಂಡು ಆಗಿರುವಂತಹ ಅವಘಡ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ಬಲಿದಾನ ಪೂಜಾ ಇವತ್ತಿನ ಪೂಜಾ ಆದಾಗ ಎಲ್ಲರ ಕೈ ಮುಗಿಬೇಕು, ಕಣ್ಣು ಮುಚ್ಕೋಬೇಕು. ಎಲ್ಲರೂ ನಿಮ್ಮ ಮನೆ ಮುಂದೆ ಯಾವುದೇ ರೀತಿಯಾದಂತಹ ಅನಾಹುತಗಳ ಯಾವುದೇ ಕಾರಣಕ್ಕೂ ಏನ್ ಪ್ರಾಬ್ಲಮ್ ಇಲ್ಲ. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.